ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಇದ್ದಾರೆ. ಇವರು ನಿಸರ್ಗ ಮನೆ ಸಿರ್ಸಿ ವೇದ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರು. ಇವರು 25 ಇಯರ್ಸಿಂದ ಆಯುಷ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವತ್ತು ನಾವು ಮಾತಾಡುವ ಟಾಪಿಕ್ ಒಮೆಗಾ 3. ಸರ್ ಸ್ವಾಗತ. ಥ್ಯಾಂಕ್ ಯು ಸರ್. ವರ್ಲ್ಡ್ ವೈಡ್ ಫೇಮಸ್ ಆಗಿರುವ ಸಪ್ಲಿಮೆಂಟ್ ಹೇಳಿದರೆ ಒಮೆಗಾ 3. ಇದು ಯಾಕೆ ಇಷ್ಟು ಪಾಪ್ಯುಲರ್ ಆದದ್ದು ಮತ್ತು ಏನು ಸರ್? ಯಾಕೆ ನನಗೆ ಆಗಲಿ ವೀಕ್ಷಕರಿಗೆ ಒಮೆಗಾ 3 ನಾವು ಖಾಲಿ ನೋಡಿದ್ದೇವೆ ಮತ್ತು ಅದರ ವಿಸ್ತಾರವಾಗಿ ನಮ್ಗೆ ಗೊತ್ತಿಲ್ಲ. ಒಂದು ಎಕ್ಸ್ಪ್ಲೇನ್ ಮಾಡಿ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್. ಒಮೆಗಾ 3, ಒಮೆಗಾ 6, ಒಮೆಗಾ 9 ಇದು ಮೂರು ಕೂಡ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಅಂತ ನಾವು ಹೇಳ್ತೇವೆ. ಆದರೆ ಇವತ್ತು ನಮ್ಮ ಆಹಾರದಲ್ಲಿ ಈ ಒಂದು ರಿಫೈನ್ಡ್ ಆಯಿಲ್ಸಿಂದಾಗಿ ಈ ಒಂದು ಮಾಡರ್ನ್ ಫುಡ್ಡಿಂದಾಗಿ ಒಮೆಗಾ 6 ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದು 1:1 ರೇಷಿಯೋ ಇರಬೇಕು. 1:1 ರೇಷಿಯೋ ಬದಲಿಗೆ ಒಮೆಗಾ 3 0 ಆಗಿದೆ, ಒಮೆಗಾ 6 100 ಆಗಿದೆ. ಸೊ ಒಮೆಗಾ 6 ಜಾಸ್ತಿ ಆಗೋದ್ರಿಂದ ಅದು ಇನ್ಫ್ಲಮೇಟ್ರಿ, ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಒಮೆಗಾ 3 ಆ್ಯಂಟಿ ಇನ್ಫ್ಲಮೇಟ್ರಿ, ಇನ್ಫ್ಲಮೇಷನ್ನ ಕಡಿಮೆ ಮಾಡುವಲ್ಲಿ ಒಮೆಗಾ 3 ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ಒಮೆಗಾ 6ಅನ್ನು ಕಟ್ ಡೌನ್ ಮಾಡಬೇಕು. ರಿಫೈನ್ಡ್ ಆಯಿಲ್ಸು ಈ ಥರ ಒಮೆಗಾ 6ಅನ್ನು ಕಟ್ ಡೌನ್ ಮಾಡಬೇಕು. ಒಮೆಗಾ 3ಅನ್ನು ಜಾಸ್ತಿ ಮಾಡಬೇಕು. ಒಮೆಗಾ 3 ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್, ನಮ್ಮ ದೇಹದಲ್ಲಿ ಅದು ರೆಡಿ ಆಗೋದಿಲ್ಲ. ಸೊ ನಾವು ಹೊರಗಡೆಯಿಂದ ತೆಗೆದುಕೊಳ್ಳಲೇಬೇಕಾ ಅಂತ ಅನಿವಾರ್ಯತೆ ಒಮೆಗಾ 3ಗೆ ಇದೆ. ಸೊ ಹಾಗಾಗಿ ಸಪ್ಲಿಮೆಂಟ್ ಮುಖಾಂತರ ಸರ್, ಸೊ ಸಪ್ಲಿಮೆಂಟ್ ಮೂಲಕ ಒಮೆಗಾ 3ಅನ್ನು ತೆಗೆದುಕೊಳ್ಬೇಕು. ಸೊ ಒಮೆಗಾ 3ಯಲ್ಲಿ ನಾವು ಭಾಳ ವಿಧಗಳನ್ನು ನಾವು ನೋಡ್ತೇವೆ. ಒಮೆಗಾ 3 ಮೂಲ ಅಂದರೆ ಸಮುದ್ರದಲ್ಲಿರುವಂಥ ಆಲ್ಗೆ ಅವ್ರ ಸಸ್ಯಾಹಾರಿನೇ ಇದು. ಸೊ ಆಲ್ಗೆಯಲ್ಲಿದೆ. ಸೊ ಇವತ್ತು ಆಲ್ಗೆಯಿಂದ ಒಮೆಗಾ 3ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ DHA ಅಂತ ಹೇಳಿ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ಗೆ ಒಮೆಗಾ 3 ಕೂಡ ಸಿಗ್ತಾ ಇದೆ. ಇನ್ನು ಆ ಆಲ್ಗೆಯನ್ನು ತಿಂದಂತಹ ಫಿಶ್ಗಳಲ್ಲಿ ಒಮೆಗಾ 3, DHA ಮತ್ತು EPA ಅನ್ನುವಂಥದ್ದು ಸಿಗುತ್ತೆ. ಸೊ ಆ ಫಿಶ್ ಆಯಿಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಮೆಗಾ 3 ಕೂಡ ತುಂಬ ಫೇಮಸ್. ಸೊ ಆ ಒಮೆಗಾ 3 ಕೂಡ ಬಹಳ ಒಳ್ಳೆಯದು. ಅದರಲ್ಲಿ EPA ಮತ್ತು DHA ಅಂತ ಇರುತ್ತೆ. ಇನ್ನೊಂದು ಒಮೆಗಾ 3 ಅಗಸೆ ಬೀಜದಲ್ಲಿರುವಂಥದ್ದು, ಅದು ALA. ಆ ALA ಅಷ್ಟು ಪ್ರಯೋಜನ ಕೊಡೋದಿಲ್ಲ. ALA ಲೇಡೀಸಲ್ಲಿ ಸ್ವಲ್ಪ ಮಟ್ಟಿಗೆ EPA DHA ಕನ್ವರ್ಟ್ ಆಗುತ್ತೆ, ಆದರೆ ಪುರುಷರಲ್ಲಿ ಕನ್ವರ್ಷನ್ ರೇಟ್ ತುಂಬ ಕಡಿಮೆ. ಸೊ ಹಾಗಾಗಿ ಈ ಒಂದು ಒಮೆಗಾ 3 ಸಪ್ಲಿಮೆಂಟ್ ಒಂದು ದಿವಸಕ್ಕೆ 1000 mg ಒಮೆಗಾ 3ಅನ್ನು ನಾವು ತೆಗೆದುಕೊಳ್ತಾ ಬಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಊಟ ಮಾಡಿದ ಹಾಗೆ ಯಾವಾಗಲೂ ನಾವು ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಇನ್ಫ್ಲಮೇಷನ್ನ ನಮಗೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೇಹದಲ್ಲಿ ಫ್ಯಾಟಿ ಲಿವರ್ನ ಇದು ಕಡಿಮೆ ಮಾಡುತ್ತೆ, ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಮಿದುಳಲ್ಲಿ 80% ಫ್ಯಾಟೇ ಇದೆ, ಅದರಲ್ಲಿರುವಂಥ 30% DHAನೇ. ಸೊ ಹಾಗಾಗಿ ಮಿದುಳನ್ನು ಚುರುಕು ಮಾಡಲಿಕ್ಕೆ ಮಕ್ಕಳಿಗೆ ಬಹಳ ಒಳ್ಳೆಯದು. ಪ್ರೆಗ್ನೆಂಟ್ ವುಮೆನ್ ಅವರು ಒಮೆಗಾ 3 ಅಂತ ತೆಗೆದುಕೊಳ್ಳೋದ್ರಿಂದಾಗಿ ಹೊಟ್ಟೆಯಲ್ಲಿರುವಂಥ ಮಗುವಿನ ಮಿದುಳಿನ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಇವತ್ತು ಗೈನಕಾಲಜಿಸ್ಟ್ಗಳೇ ಇವತ್ತು DHAಯನ್ನು ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ DHA ಅಷ್ಟು ಸಹಾಯಕ. ಡಿಲಿವರಿ ಆದಮೇಲೆ ಮಗುವಿಗೆ ಹಾಲು ಉಣಿಸುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ಒಮೆಗಾ 3ಅನ್ನು ತಾಯಿ ತೆಗೆದುಕೊಳ್ತಾ ಬರಬೇಕು. ತನ್ಮೂಲಕ ಎದೆ ಹಾಲಿನ ಮೂಲಕ ಮಗುವಿಗೆ ಒಮೆಗಾ 3 ಸಿಗುತ್ತೆ. ಸೊ ಹಾಗಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ, ಅವರ ಮಿದುಳಿನ ಬೆಳವಣಿಗೆಗೆ ಇದು ತುಂಬ ಸಹಾಯ ಆಗುತ್ತೆ. ಒಮೆಗಾ 3 ಚರ್ಮಕ್ಕೆ ಬಹಳ ಒಳ್ಳೆಯದು. ಒಮೆಗಾ 3 ಅಲರ್ಜಿಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಒಮೆಗಾ 3 ಹೃದಯದ ಮಿತ್ರ. ಇದು ಇವತ್ತು 100 ಜನರಲ್ಲಿ 40 ಜನರು ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ. ಸೊ ಈ ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ನ್ಯಾಚುರಲ್ ಆಸ್ಪರಿನ್ ಥರ ಕೆಲಸ ಮಾಡುತ್ತೆ. ಸೊ ಕ್ಲಾಟ್ ಆಗೋದೇ, ರಕ್ತ ಹೆಪ್ಪುಗಟ್ಟೋದೇ ಈ ಒಂದು ಹಾರ್ಟ್ ಅಟ್ಯಾಕಿಗೆ ಕಾರಣ. ಆ ರಕ್ತ ಹೆಪ್ಪುಗಟ್ಟುವಂಥ ಪ್ರಕ್ರಿಯೆಯನ್ನು ಕಡಿಮೆ ಮಾಡುವಂಥ ಶಕ್ತಿ ಒಮೆಗಾ 3 ಇದೆ. ಹಾಗಾಗಿ ನ್ಯಾಚುರಲ್ ಆಸ್ಪರಿನ್ ಅಂತ ಹೇಳ್ಬೋದು. ಒಂದು ರಿಸರ್ಚನ್ನು ಮಾಡಿ ಆಸ್ಪರಿನನ್ನು ತೆಗೆದುಕೊಂಡಾಗ ಕೆಲವರಿಗೆ ಇಂಟರ್ನಲ್ ಬ್ಲೀಡಿಂಗ್ ಉಂಟಾಯಿತು. ಸೊ ಅಂಥವರಿಗೆ ಸಪ್ಲಿಮೆಂಟ್ ಅಂತ ಅದರ ಬದಲಿಯಾಗಿ ಏನು ಕೊಡೋದು ಅಂಥೇಳಿ ವಿಜ್ಞಾನಿಗಳಿಗೆ ಚರ್ಚೆ ಶುರುವಾಯಿತು. ಅದರ ಬದಲಿಗೆ ಒಮೆಗಾ 3ಅನ್ನು ಕೊಟ್ಟು ನೋಡಿದ್ರು, ಆಸ್ಪರಿನ್ ಥರನೇ ಕೆಲಸ ಮಾಡ್ತದೆ. ಸೊ ಅಲ್ಲಿಗೆ ಯಾರಿಗೆ ಆಸ್ಪರಿನ್ನಿಂದಾಗಿ ತೊಂದರೆ ಆಗುತ್ತೋ ಅಂಥವ್ರು ಐಕೋಸ್ಪ್ರಿನ್ ಏನು ತೊಗೊಳ್ತಾರಲ್ಲ, ಅದರಿಂದ ತೊಂದರೆ ಆದವರು ಕೂಡ ಒಮೆಗಾ 3ಅನ್ನು ತೆಗೆದುಕೊಂಡು ಆರಾಮಾಗಿದ್ದಾರೆ ಇವತ್ತು. ಸೊ ಹಾಗಾಗಿ ಒಮೆಗಾ 3 ನಮ್ಮ ಪರ್ಮನೆಂಟ್ ಮಿತ್ರ. ಸೊ ಅದನ್ನು ಯಾವತ್ತೂ ನಾವು ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ನಮ್ಮ ಹೃದಯದ ಆರೋಗ್ಯ, ನಮ್ಮ ಕಣ್ಣಿನ ಆರೋಗ್ಯ, ನಮ್ಮ ಚರ್ಮದ ಆರೋಗ್ಯ, ನಮ್ಮ ಲಿವರ್ನ ಆರೋಗ್ಯ, ನಮ್ಮ ಮಿದುಳಿನ ಆರೋಗ್ಯ ಒಳ್ಳೆಯದಾಗಲಿಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಅದು ಚೆನ್ನಾಗೇ ಆಗುತ್ತೆ. ಜೊತೆಗೆ ಕ್ಯಾನ್ಸರ್ ಪೇಷಂಟ್ಸ್ ಕೂಡ, ಕ್ಯಾನ್ಸರ್ ಬರದೇ ಇದ್ದಾಗ ಕೂಡ ತಡೆಗಟ್ಟುವಂಥ ಶಕ್ತಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಿದೆ.
ಒಮೆಗಾ 9 ಅಂತ ನೀವು ಕೇಳಿದ್ದೀರ. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ ಈ ಥರ ನಟ್ಸೆಲ್ಲ ಒಮೆಗಾ 9 ಬೇಕಾದ್ರೆ ಸಿಗುತ್ತೆ. ಸೊ ಹಾಗಾಗಿ ನಟ್ಸ್ಗಳನ್ನು ತಿಂದರೆ ಒಮೆಗಾ 9 ಸಿಗುತ್ತೆ. ಒಮೆಗಾ 6 ಅಂತೂ ಎಲ್ಲ ಆಹಾರದಲ್ಲೂ ಇದೆ, ನಾವು ಈಗ ತೆಗೆದುಕೊಳ್ಳುವಂಥ ಮಾಡರ್ನ್ ಫುಡ್ಡಲ್ಲೆಲ್ಲ ಇದೆ. ಹಾಗಾಗಿ ಒಮೆಗಾ 6 ಕಟ್ ಮಾಡಬೇಕು. ಒಮೆಗಾ 6 ಮತ್ತು ಸಪ್ರೇಟಾಗಿ ತೆಗೆದುಕೊಳ್ಬೇಕು ಅಂತ. ಆಯಿಲಲ್ಲಿ ಇರುತ್ತೆ ಸರ್. ಕೆಲವರು ಕಾಡ್ ಲಿವರ್ ಆಯಿಲನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಒಮೆಗಾ 3 ಅಂತ. ನನಗದು ಮೇನ್ ಕನ್ಫ್ಯೂಷನ್ ಇದೆ. ಒಮೆಗಾ 3 ಕಾಡ್ ಲಿವರ್ ಅದೇನು ಡಿಫ್ರೆನ್ಸ್ ಸರ್? ಕಾಡ್ ಲಿವರ್ ಆಯಿಲು ನಿಮಗೆ ವಿಟಮಿನ್ ಎ, ವಿಟಮಿನ್ ಡಿ ಎಲ್ಲ ಕೊಡುತ್ತೆ, ಆದರೆ ಒಮೆಗಾ 3 ಅದು ಜಾಸ್ತಿ ಕೊಡಲ್ಲ. ಸೊ ಹಾಗಾಗಿ ಕಾಡ್ ಲಿವರ್ ಆಯಿಲಿಂದ ಒಮೆಗಾ 3 ಸಿಗೋದಿಲ್ಲ, ಪ್ಯೂರ್ಲಿ ಒಮೆಗಾ 3. ಸೊ ನಾವು ಕಳೆದ 20 ವರ್ಷಗಳಿಂದ ಒಮೆಗಾ 3 ಇಂಟ್ರಡ್ಯೂಸ್ ಮಾಡಿದ್ದೇವೆ. ಅಲ್ಫಾ ನ್ಯಾಚುರಲ್ ಒಮೆಗಾ 3 ಅಂತ ಹೇಳಿ ಅತ್ಯಂತ ಉತ್ತಮ ಕ್ವಾಲಿಟಿ ಒಮೆಗಾ 3 ನಾವು ಕೊಡ್ತಾ ಇದ್ದೇವೆ. ಅನೇಕರು ಒಮೆಗಾ 3 ತೆಗೆದುಕೊಂಡು ಪರ್ಮನೆಂಟಾಗಿ ಅವರ ಆರೋಗ್ಯವನ್ನು ಪಡ್ಕೊಂಡಿದ್ದಾರೆ. ಅವರ ಎಲ್ಲ ತಮ್ಮ ಸಮಸ್ಯೆಗಳು ನಿವಾರಣೆ ಆಗಿದೆ. ಇಡೀ ದಿವಸ ಲವಲವಿಕೆಯಿಂದ ಇರಲಿಕ್ಕೆ ಒಮೆಗಾ 3 ಸಹಾಯ ಮಾಡಿದೆ ಅಂಥೇಳಿ ಅನೇಕರು ಹೇಳಿದ್ದಾರೆ. ಹಾಗೆ ನೀವು ಕೂಡ ಮಿಸ್ ಮಾಡಬೇಡಿ. ಒಮೆಗಾ 3 ನಾವು ಕಳಿಸ್ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಅದನ್ನು ಡೈಲಿ ಒಂದಾದರೂ ತೆಗೆದುಕೊಂಡು, ಈ 2 ತೆಗೆದುಕೊಂಡ್ರೆ ಒಳ್ಳೆಯದು, ಡೈಲಿ ಒಂದಾದರೂ ಮಿನಿಮಮ್ ತೆಗೆದುಕೊಂಡ್ರೆ ನಿಮಗೆ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದವರು, ಡಯಾಬಿಟಿಸ್ ಇದ್ದವರು, BP ಇದ್ದವರು, PCOD ಇದ್ದವರು ದಿನ 2 ತಗೊಳ್ಳಿ ಅಥವಾ 3 ತೆಗೆದುಕೊಳ್ಳಿ. ಉಳಿದವರು ದಿನ ಒಂದಾದರೂ ತೆಗೆದುಕೊಳ್ಳುವಂಥ ಒಂದು ಮನಸ್ಸನ್ನು ಮಾಡಿದರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸರ್, ಎಷ್ಟು ಸಸ್ಯಾಹಾರಿಗಳಿದ್ದಾರೆ ಅವರು ಯಾವಾಗಲೂ ಒಂದು ತಲೆಯಲ್ಲಿರುತ್ತೆ ಒಮೆಗಾ 3 ಮೀನಿಂದ ಬರೋದು ಹೇಳಿ. ಹಾಗೆ ಅವರು ಸಹ ತಗೊಳ್ಬೋದಾ? ನೀವು ಹೇಳಿದಾಗ ಆಲ್ಗೆ ಅಲ್ಲಿ ಅದೇ ಆಲ್ಗೆ ಒಮೆಗಾ 3 ಇದೆ. ಆದರೆ ಈಗ ನಾನು ಕೂಡ ಸಸ್ಯಾಹಾರಿನೇ, ಪ್ಯೂರ್ ಸಸ್ಯಾಹಾರಿ. ಅದು ನಾನು ಒಮೆಗಾ 3 ತೆಗೆದುಕೊಳ್ತೇನೆ. ಸೊ ಆ ಥರ ಔಷಧಿಗಳಿಗೆ ನಾವು ಅದು ವೆಜ್ ಸೋರ್ಸ ನಾನ್ ವೆಜ್ ಸೋರ್ಸ್ ಅಂತ ನೋಡ್ತಾ ಹೋಗಲಿಕ್ಕೆ ಆಗೋದಿಲ್ಲ. ಔಷಧಿಗಳನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಕ್ಯಾಪ್ಸೂಲನ್ನು ರೆಡಿ ಮಾಡೋದೇ ಕೆಲವು ನಾನ್ ವೆಜ್ ಸೋರ್ಸಿಂದಾನೆ. ಸೊ ಹಾಗಾಗಿ ಅದ್ರ ಬಗ್ಗೆ ವರಿ ಮಾಡ್ದೇನೆ ಎಲ್ಲರೂ ಕೂಡ ಒಮೆಗಾ 3 ತೆಗೆದುಕೊಳ್ಬೇಕು. ಸೊ ವೆಜ್ ನಾನ್ ವೆಜ್ ನೋಡ್ಲಿಕ್ಕೆ ಹೋಗಬಾರ್ದು. ಅದೊಂದು ಫುಡ್ ಸಪ್ಲಿಮೆಂಟ್ ಆಗಿರೋದ್ರ ಅದ್ರ ಮೇಲೆ ನಾವು ರೆಡ್ ಮಾರ್ಕ್ ಹಾಕಿರ್ತೇವೆ. ಆದರೆ ರೆಡ್ ಮಾರ್ಕ್ ಇದೆ ಅಂಥೇಳಿ ಅಯ್ಯೋ ಇದು ನಾನ್ ವೆಜ್ಜು ನಾವು ತಿನ್ನಲೇಬಾರ್ದು ಅಂತಹ ತಪ್ಪು ಕಲ್ಪನೆಯನ್ನು ಬಿಟ್ಟು ಡೈಲಿ ಒಮೆಗಾ 3 ಅಂತ ತೆಗೆದುಕೊಳ್ಳುವಂತಹ ಮನಸ್ಸನ್ನು ನೀವು ಮಾಡಿದ್ರೆ ನಿಮ್ಗೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದಿದೆ? ಎಷ್ಟೇ ಹಣ ಇದ್ದರೂ, ಎಷ್ಟೇ ದೊಡ್ಡ ಮನೆ ಇದ್ದರೂ, ಎಷ್ಟೇ ದೊಡ್ಡ ಕಾರ್ ಇದ್ದರೂ ಆರೋಗ್ಯ ಒಂದು ಇಲ್ಲ, ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ IV ಹಾಕ್ಕೊಂಡಿದ್ದೀರಿ ಅಂದರೆ ಏನು ಪ್ರಯೋಜನ? ಕೊನೆ ಕಾಲದಲ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದಾಗಿ ಏನು ಪ್ರಯೋಜನ? ನಾವು ನಮ್ಮ ಫ್ಯಾಮಿಲಿಯವರು ಎಲ್ಲ ತೊಂದರೆ ಕೊಡ್ತೀವಿ. 2 ದಿವಸ ನಮ್ಮನ್ನು ಆರೈಕೆ ಮಾಡ್ಬೋದು, 6 ತಿಂಗಳ, 1 ವರ್ಷ, ಆಮೇಲೆ ಅವರಿಗೂ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾವು ಆ ಪರಿಸ್ಥಿತಿಗೆ ಹೋಗಬಾರ್ದು ಅಂತ ಆದರೆ, ಆರೋಗ್ಯಯುತವಾಗಿ ನಾವು ಇರಬೇಕು, ಹೆಚ್ಚಿನ ಆಯಸ್ಸನ್ನು ನಾವು ಹೊಂದಬೇಕು ಅಂತಾದರೆ ಒಮೆಗಾ 3 ಬಗ್ಗೆ 27ರಿಂದ 30 ಸಾವಿರ ಸಂಶೋಧನೆಗಳು ಉಂಟಾಗಿದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನರು ತೆಗೆದುಕೊಳ್ತಾ ಇರುವಂತಹ ಆರೋಗ್ಯಯುತವಾದಂತಹ ಫುಡ್ ಸಪ್ಲಿಮೆಂಟ್ ಅಂದರೆ ಅದು ಒಮೆಗಾ 3. ಸೊ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಒಮೆಗಾ 3ಯನ್ನು ಖಂಡಿತವಾಗಿ ಎಲ್ಲರೂ ತೆಗೆದುಕೊಳ್ಬೋದು. ತನ್ಮೂಲಕ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಬೋದು. ಸರ್, ಈಗ ಒಮೆಗಾ 3ಯಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೋದಾ? ಅಂದರೆ ಯಾರಿಗೆಲ್ಲ ಹಾರ್ಟ್ ರಿಲೇಟೆಡ್ ಇದಿದೆ ಅದು ಹೆಲ್ಪ್ ಆಗುತ್ತೆ? ಖಂಡಿತವಾಗಿ ಒಮೆಗಾ 3 HDL ಅನ್ನುವಂತಹ ಒಳ್ಳೆಯ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಸೊ ತನ್ಮೂಲಕ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸನ್ನು ಕಡಿಮೆ ಮಾಡುತ್ತೆ. ಒಮೆಗಾ 3 ಟ್ರೈಗ್ಲಿಸರೈಡ್ ಅನ್ನುವಂತಹ ಬ್ಯಾಡ್ ಫ್ಯಾಟನ್ನು, ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಟ್ರೈಗ್ಲಿಸರೈಡ್ ಕಡಿಮೆ ಮಾಡೋದ್ರಿಂದಾಗಿ ನಮಗೆ ಹಾರ್ಟ್ ಅಟ್ಯಾಕ್ ರಿಸ್ಕು ಕಡಿಮೆ ಆಗುತ್ತೆ. ಸೊ ಟ್ರೈಗ್ಲಿಸರೈಡ್ ಕಡಿಮೆ ಮಾಡಲಿಕ್ಕೆ, HDLನ ಹೆಚ್ಚು ಮಾಡಲಿಕ್ಕೆ ಒಮೆಗಾ 3 ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, LDL ಅನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಒಮೆಗಾ 3 ಹೆಲ್ಪ್ ಮಾಡೋದು, ಸಹಾಯ ಮಾಡುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಸ್ ತಗೊಳ್ಬೋದು? ಖಂಡಿತ ಡಯಾಬಿಟಿಸ್ ಪೇಷಂಟ್ ತಗೊಳ್ಳೇಬೇಕು. ಡಯಾಬಿಟಿಸಿಂದಾಗಿ ಹಾರ್ಟ್ ಅಟ್ಯಾಕ್ ಆಗೋದು. ಈಗ ನಾರ್ಮಲ್ ಇದ್ದವರಲ್ಲಿ 100 ಜನರಲ್ಲಿ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ ಅಂದರೆ, ಡಯಾಬಿಟಿಸ್ ಇದ್ದಲ್ಲಿ 100 ಜನರಲ್ಲಿ 50 ಜನರಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಹೈ ರಿಸ್ಕಲ್ಲಿ ಇರ್ತಾರೆ. ಎಲ್ಲ ಕೋರಿಲೇಟೆಡ್ ಅಲ್ಲ? ಎಸ್. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಒಮೆಗಾ 3ಯನ್ನು ಡೈಲಿ ತೆಗೆದುಕೊಳ್ಳುವಂಥ ಹವ್ಯಾಸವರು ಮಾಡ್ಕೊಳ್ಳೇಬೇಕು. ಮತ್ತು ಗರ್ಭಿಣಿ ಹೆಂಗಸ್ನವರೆಲ್ಲ ತಗೊಳ್ಬೋದು? ಖಂಡಿತವಾಗಿ ನಾನು ಹೇಳಿದೆ. ಸೊ ಪ್ರೆಗ್ನೆಂಟ್ ವುಮೆನ್ನು, ಆಮೇಲೆ ಲ್ಯಾಕ್ಟೇಟಿಂಗ್ ವುಮೆನ್ ಅಂದರೆ ಯಾರು ಎದೆ ಹಾಲನ್ನು ಕೊಡ್ತಾ ಇರ್ತಾರೋ ಅವರು ಕೂಡ ಒಂದು 6 ತಿಂಗಳ 1 ವರ್ಷ ಒಮೆಗಾ 3 ತೆಗೆದುಕೊಳ್ಳೋದ್ರಿಂದಾಗಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ, ಮಿದುಳಿನ ಡೆವಲಪ್ಮೆಂಟಿಗೆ ಒಮೆಗಾ 3 ಸಹಾಯ ಮಾಡುತ್ತೆ. ಸರ್, ಎಲ್ಲ ಕಡೆ ನಾವೊಂದು ಮಿತ್ತಾಗಿ ಕೇಳಿದ್ದೀವಿ ಸರ್, ಇದು ಸತ್ಯನ ಸುಳ್ಳು ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಬಾಯಿದ್ದನ್ನೇ ನಾವು ಕೇಳಿದೆವು. ಕೆಲವರಿಗೆ ಲೈಂಗಿಕ ಸಮಸ್ಯೆ ಎಲ್ಲ ಇರುತ್ತೆ, ಅವರಿಗೆಲ್ಲ ಇದು ಒಮೆಗಾ 3 ಹೆಲ್ಪ್ ಆಗುತ್ತೆ? ಈ ಲೈಂಗಿಕ ಸಮಸ್ಯೆ ಅನೇಕರ ಪುರುಷರಲ್ಲಿ ಕಾಡ್ತಾ ಇದೆ. ಸೊ ನಿಮಿರುವಿಕೆ ಸಮಸ್ಯೆ ಉಂಟಾಗಿ ಅವರು ತುಂಬ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ಈ ನಿಮಿರುವಿಕೆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ, ಲೈಂಗಿಕ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ, ಪುರುಷರ ಜನನಾಂಗಕ್ಕೆ ಸರಿಯಾಗಿ ರಕ್ತ ಸಂಚಾರವನ್ನು ಉಂಟು ಮಾಡಲಿಕ್ಕೆ ಒಮೆಗಾ 3 ಸಹಾಯ ಮಾಡುತ್ತೆ.
ರಕ್ತನಾಳಗಳ ಎಂಡೋಥಿಲಿಯಂ ಒಳಗಡಿನ ಭಾಗವನ್ನು ರಿಪೇರಿ ಮಾಡಲಿಕ್ಕೆ ಒಮೆಗಾ-3 ಸಹಾಯ ಮಾಡುತ್ತೆ. ಹಾಗಾಗಿ ಎಂಡೋಥಿಲಿಯಂ ಡಿಸ್ಫಂಕ್ಷನ್ನೇ ಈ ಒಂದು ಲೈಂಗಿಕ ಸಮಸ್ಯೆಗೆ ಮುಖ್ಯವಾದ ಕಾರಣ, ನಿಮಿರುವಿಕೆ ಸಮಸ್ಯೆಗೆ ಮುಖ್ಯವಾದ ಕಾರಣ. ಹಾಗಾಗಿ ನಿಮಿರುವಿಕೆ ಸಮಸ್ಯೆ ಇದ್ದವರು, ಲೈಂಗಿಕ ಸಮಸ್ಯೆ ಇದ್ದವರು ಖಂಡಿತವಾಗಿ ಒಮೆಗಾ-3 ಅಂತ ತೆಗೆದುಕೊಳ್ಳಿ. ನಿಮಗೆ 6 ತಿಂಗಳ ತೆಗೆದುಕೊಂಡು ನೋಡಿ, ನಿಮ್ಮ ನಿಮಿರುವಿಕೆ ಸಮಸ್ಯೆ ಸರಿಯಾಗುತ್ತೆ, ನಿಮ್ಮ ಲೈಂಗಿಕ ಜೀವನ ಚೆನ್ನಾಗಿರಲಿಕ್ಕೆ ಸಹಾಯ ಆಗುತ್ತೆ. ಸರ್, ಇನ್ನೊಂದು ನಾನು ಏನೆಲ್ಲ ಈಗ ಕೇಳ್ಪಟ್ಟೆ ನಿಮ್ಮಿಂದ, ಒಮೆಗಾ-3 ಡೈರೆಕ್ಟ್ ಬ್ರೈನ್ ಹೆಲ್ತಿಗೆ ಸಹ ಹೆಲ್ಪ್ ಮಾಡುತ್ತೆ, ಕರೆಕ್ಟಾ ಸರ್? ಎಸ್. ಸೊ ಮಕ್ಕಳಿಗೆ ನಾವು ಮಕ್ಕಳಲ್ಲಿ ADHD ನೋಡ್ತೇವೆ, ಹೈಪರ್ ಆ್ಯಕ್ಟಿವಿಟಿ ನೋಡ್ತೇವೆ. ಅನೇಕ ಮಕ್ಕಳು ಒಂದು ಕಡೆ ಕೂತಿರೋದಿಲ್ಲ, ಓಡಾಡ್ತಾ ಇರ್ತಾರೆ. ಅವನು ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ಅಂಥವರಿಗೆ ನಾವು ಸ್ಮಾರ್ಟ್ ಒಮೆಗಾ ಅಂತ ತಂದಿದೆ ಮಕ್ಕಳಿಗೋಸ್ಕರನೇ. ಆ ಸ್ಮಾರ್ಟ್ ಒಮೆಗಾವನ್ನು ಕೊಡ್ತಾ ಬಂದು ನಮ್ಮ ವೇದ ವೆಲ್ನೆಸ್ ಸೆಂಟರ್ ಸಿಗುತ್ತೆ, ನಾವು ಆನ್ಲೈನಲ್ಲಿ ಕಳಿಸ್ಕೊಡ್ತೇವೆ. ಸೊ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡ್ಬೋದು, ನಂಬರ್ ನಾವು ಬರಿತೀವಿ. ಎಸ್. ಸೊ ಅದಕ್ಕೆ ಫೋನ್ ಮಾಡಿದ್ರೆ ನಾವು ಸ್ಮಾರ್ಟ್ ಒಮೆಗಾ ಅಂತ ಕಳಿಸ್ತೀವಿ. ಸ್ಮಾರ್ಟ್ ಒಮೆಗಾ ಫಾರ್ ಕಿಡ್ಸ್. ಮಕ್ಕಳಿಗೆ ಬೆಳಗ್ಗೆ ಒಂದು ಸಂಜೆ ಒಂದು ಅದನ್ನು ಕೊಡ್ತಾ ಬಂದರೆ 6 ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ಬೋದು. ಸೊ 6 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ನುಂಗ್ಲಿಕ್ಕೆ ಬರೋದಿಲ್ಲ ಅಲ್ಲ, ಅಂಥವ್ರಿಗೆ ಚಾಕ್ಲೇಟ್ ರೂಪದಲ್ಲಿ ಕೂಡ ಇದೆ DHA. ಸೊ ನಾವು ಚಾಕ್ಲೇಟ್ ರೂಪದಲ್ಲಿ ಕಳಿಸ್ತೇವೆ, ಅದನ್ನು ಅಗದು ತಿನ್ಬೋದು ಸಣ್ಣ 1 ವರ್ಷದ ಮಗು ಕೂಡ. ಸೊ ಹಾಗಾಗಿ 1 ವರ್ಷದ ಮಗುವಿಂದ ಹಿಡಿದು 100 ವರ್ಷದವರೆಗೂ ಎಲ್ಲರೂ ಕೂಡ, ವಯಸ್ಸಾದವರಿಗಂತೂ ಭಾಳ ಇಂಪಾರ್ಟೆಂಟ್ ಆಗಬೇಕು, ಎಲ್ಲರಿಗೂ ಕೂಡ ಅನುಕೂಲವಾಗುವಂಥದ್ದು ಒಮೆಗಾ-3. ಸೊ ಹಾಗಾಗಿ ಒಮೆಗಾ-3 ತೆಗೆದುಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯದ ಒಂದು ಮೂಲ ಮಂತ್ರ ಒಮೆಗಾ-3, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಅದರ ಬಗ್ಗೆ 30,000ಕ್ಕೂ ಹೆಚ್ಚು ಸಂಶೋಧನೆಗಳು ಧನಾತ್ಮಕವಾಗಿ ಹೇಳಿದೆ, ಸಂಶೋಧನೆಗಳನ್ನು ರುಜುವಾತಾಗಿದೆ, ಪ್ರಾಕ್ಟಿಕಲ್ ಆಗಿ ರುಜುವಾತಾಗಿದೆ. ನನ್ನ 25 ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ 20 ವರ್ಷಗಳಿಂದ ಒಮೆಗಾ-3 ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಉತ್ತಮವಾದಂಥ ಫಲಿತಾಂಶ ಸಿಕ್ಕಿದೆ. ಹಾಗಾಗಿ ನೀವು ಯಾವುದೇ ಸೆಕೆಂಡ್ ಥಾಟ್ ಮಾಡದೆ, ಎರಡನೇ ಯೋಚನೆ ಇಲ್ಲದೇ, ಯಾರು ಹೇಳಿದ್ರು ಏನೂ ನಂಬದೇನೆ ಒಮೆಗಾ-3 ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಸಹಾಯ ಆಗೇ ಆಗುತ್ತೆ ಅನ್ನುವಂಥದ್ದನ್ನು ಭರವಸೆಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸರ್, ಲಾಸ್ಟ್ ಒಂದು ಕನ್ಕ್ಲೂಷನ್ ಈಗ ನಮ್ಮದು, ಎಷ್ಟು ಅಂಶ ತಗೊಳ್ಬೋದು ಈಗ ಒಮೆಗಾ-3? ಅದೇ ಒಮೆಗಾ-3 ಒಂದು ದಿವಸಕ್ಕೆ ಮಿನಿಮಮ್ 1000 mg EPA DHA ಸೇರಿ 1000 mg ಒಮೆಗಾ-3 ತೆಗೆದುಕೊಳ್ಳುವಂಥ ಹವ್ಯಾಸ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಸೊ ನಾವು ಕ್ವಾಲಿಟಿ ಒಮೆಗಾ-3 ತೆಗೆದುಕೊಳ್ಬೇಕು. ಅನೇಕ ಒಮೆಗಾ-3 ಕಂಪನಿಗಳು ಬಂದಿದೆ, ಅದು ಬರೀ 150 mg 140 mg ಅಷ್ಟೇ ಇರುತ್ತೆ. ಯಾವುದಾದ್ರು ಬೆಸ್ಟ್ ಕಂಪನಿ ಅಂತ ಇದೆಯಾ ಸರ್? ಯಾಕೆ ನಾವು ನಮ್ಮದು ಅಲ್ಫಾ ನ್ಯಾಚುರಲ್ ಅನ್ನುವಂಥ ಒಂದು ಕಂಪನಿದು ಒಮೆಗಾ-3ಯಲ್ಲಿ ಜಾಸ್ತಿ ಒಮೆಗಾ-3 ಅಂಶವನ್ನು ನಾವು ಸೇರಿಸಿ ಅನೇಕ ಸಂಶೋಧನೆಗಳನ್ನು ಮಾಡಿ ಹೆಚ್ಚಿಗೆ ಒಮೆಗಾ-3 ಕೊಟ್ಟಿದ್ದೇವೆ. ಸೊ ಜಾಸ್ತಿ mg ಅಂದರೆ 2 ತೆಗೆದುಕೊಂಡ್ಬಿಟ್ರೆ 1000 mg ಸಿಕ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಒಮೆಗಾ-3 ತೆಗೆದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನೋಡಿದಿರಲ್ಲ ವೀಕ್ಷಕರೇ, ಯಾವ ಕಂಪನಿದು ತಗೊಳ್ಬೇಕಂತ ಹೇಳಿದ್ದಾರೆ ಇವರು. ಆಲ್ಫಾ ನ್ಯಾಚುರಲ್, ಅದು ಸೇಫ್ ಸಹ ಇರುತ್ತೆ. ಅದು ಬೇಕಿದ್ರೆ ಡೈರೆಕ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ಕಳಿಸ್ತಾರೆ. ಇಲ್ಲದ್ರೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರಲ್ಲಿ ಸಹ ಕೂಡ ಇದು ಸಿಗುತ್ತೆ. ನಾವು ಸರ್ ಬಾಯಿಂದ ಕೇಳಿದ್ದೇವೆ, ಒಮೆಗಾ ರಾತ್ರಿ ಆಹಾರದ ನಂತರ ಒಂದು ತೆಗೆದುಕೊಳ್ಬೋದು 1000 mg. ಇಲ್ಲದ್ರೆ 500 mg ಆದರೆ ಬೆಳಗ್ಗೆ ಒಂದು ಸಂಜೆ ಒಂದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು, ಸಂಜೆ ಊಟ ಆದಮೇಲೆ ಒಂದು ತೆಗೆದುಕೊಳ್ತಾ ಬರ್ಬೋದು. ನೋಟ್ ಮಾಡಿದಾರಲ್ಲ ವೀಕ್ಷಕರೇ, ಯಾವುದು ಟೈಮ್ ತಗೊಳ್ಬೇಕಂತ ಸಹ ಹೇಳಿದ್ದಾರೆ. ಒಮೆಗಾ-3 ವಿಷಯ ನಮಗೆ ಇನ್ಫಾರ್ಮೇಷನ್ ಸಹ ಕೊಟ್ಟಿದ್ದಾರೆ. ಯಾವಾಗ ನಮ್ಮ ಸ್ಟುಡಿಯೋಗೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಬರ್ತಾರೆ, ಅದು ನಮಗೆ ಒಂದು ಖುಷಿ ವಿಷಯನೇ. ಯಾಕೆಂದರೆ ಪ್ರತಿ ಸಂಚಿಕೆಯಲ್ಲಿ ನೀವು ನೋಡಿರ್ತೀರ, ಪ್ರತಿ ಏಲ್ಮೆಂಟ್ ವಿಷಯ ಆಗಲಿ, ಪ್ರತಿ ಯಾವುದಾದ್ರು ಸಪ್ಲಿಮೆಂಟ್ ವಿಷಯ ಆಗಲಿ, ಅವರು ಇಷ್ಟು ವಿಸ್ತಾರವಾಗಿ ಹೇಳ್ತಾರೆ. ನಮಗೆ ಸಹ ಗೊತ್ತಿರಲ್ಲ. ನಾನೀಗ ಅವ್ರ ಹತ್ರ ಕ್ವಶನ್ ಡೆಫಿನೆಟ್ಲಿ ಕೇಳ್ತೇನೆ, ಮತ್ತು ನನಗೆ ಸಹ ಗೊತ್ತಿರಲ್ಲ. ವೀಕ್ಷಕರೇ, ಮ್ಯಾಕ್ಸಿಮಮ್ ಸ್ಪ್ರೆಡ್ ಮಾಡಿ ಇದು ವಿಡಿಯೋ, ಮತ್ತು ಡೀಟೇಲ್ಸನ್ನು ನಾವು ಬರಿತೇವೆ. ನಿಮಗೆ ಅಲ್ಲಿ ಇನ್ ಪರ್ಸನ್ ವಿಸಿಟ್ ಮಾಡಬೇಕಾದ್ರೆ ಸಹ ಸಿರ್ಸಿ ಹೋಗ್ಬೋದು. ಧನ್ಯವಾದಗಳು ವೆಂಕಟರಮಣ ಹೆಗಡೆ ಸರ್. ಇನ್ನೊಂದು ಸಂಚಿಕೆ ನೋಡಿ, ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ನಾವು ಹೇಳ್ತಿರ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು.